ಸೆಕೆಂಡ್ PUC ಇಂಗ್ಲಿಷ್ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 2 ಮಾರ್ಕ್ಸ್, 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ 3 ಜನಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅಷ್ಟು ಓದಿದ್ರೆ ಸಾಕು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರು ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಓದಿ ಆರಾಮಾಗಿ ಸುಲಭವಾಗಿ 33 ಮಾರ್ಕ್ಸ್ಗೆ ನೀವು ರೆಡಿ ಆಗ್ತೀರಾ. ನಡೀರಿ ವಿಡಿಯೋನ ಶುರು ಮಾಡೋಣ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ, ಸೆಕೆಂಡ್ PUC ಇಂಗ್ಲಿಷ್ 2 ಮಾರ್ಕ್ಸ್, 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅನ್ನು ಕೊಡ್ತಾ ಇದ್ದಾನೆ. ಈಗ ರೋಮಿಯೋ ಜೂಲಿಯಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ್ದಿದೆ ನೋಡ್ತಾ ಹೋಗೋಣ. ಗಿವ್ ಎನಿ 2 ಇಮೇಜಸ್ ದ್ಯಾಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯಟ್. ಒನ್ ಅನದರ್. ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್. ಇದೊಂದು ಪ್ರಶ್ನೆ ಆಯಿತು. ಅದಾದಂದ್ರೆ ನೇಮ್ ಎನಿ 2 ಬ್ರೈಟ್ ಇಮೇಜಸ್ ಯೂಸ್ಡ್ ಬೈ ಶೇಕ್ಸ್ಪಿಯರ್ ಟು ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ. ಈ 3 ಪ್ರಶ್ನೆನ ಇಂಪಾರ್ಟೆಂಟ್ ಅಂತ ನಾನು ಕೊಡ್ತಾ ಇದ್ದೇನೆ. ಇದಿಷ್ಟನ್ನು ನೀವು ಓದಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ, ಈಗ ಮತ್ತೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ನೆಕ್ಸ್ಟ್ ನೋಡ್ತೀನಿ. ಈಗ ನೆಕ್ಸ್ಟ್ 2 ಡಿಯರ್ ಮೇಲೆ 4 ಮಾರ್ಕ್ಸ್ನ ಒಂದು ಫಿಕ್ಸ್ ಪ್ರಶ್ನೆ ಬರ್ತಾ ಇದೆ. ನೀವು ಓದಲೇಬೇಕು ಫಿಕ್ಸ್ ಪ್ರಶ್ನೆ. ಸೊ ಯಾವುದು ಫಿಕ್ಸ್ ಪ್ರಶ್ನೆ ಅಂತಂದ್ರೆ, ಇವನ್ ಆಫ್ಟರ್ ಸೆವೆರಲ್ ಅಟೆಂಪ್ಟ್ಸ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ದ ಪ್ರಿನ್ಸ್ ಆಫ್ ಮೊನಾಕೋ ವಾಸ್ ನಾಟ್ ಸಕ್ಸಸ್ಫುಲ್, ಗಿವ್ ರೀಸನ್ಸ್. ಅವನು ತುಂಬಾ ಪ್ರಯತ್ನ ಮಾಡಿದ್ರು ಕೂಡ ಯಾಕೆ ಡೆತ್ ಸೆಂಟೆನ್ಸ್ ಅನ್ನ ಅವನು ಪೂರ್ತಿ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆ. ದೋ ದ Kinglet of Monaco knows that gambling is a dirty business, he continues to have it in Monaco. Why? ಅದಾದಂದ್ರೆ the criminal has an upper hand over the prince of Monaco. Evaluate this statement. ಈ 3 ಪ್ರಶ್ನೆಗೂ ಒಂದು ಸಮರಿಯನ್ನು ಕೊಟ್ಟಿದ್ದೇನೆ. ಆ ಒಂದು ಸಮರಿಯನ್ನು ಬೈ ಹಾಟ್ ಹಾಕಿದ್ರು ಓಕೆ. ಈ 3 ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಓದಲೇಬೇಕಾಗುತ್ತೆ. ಇದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ಆನ್ ಚಿಲ್ಡ್ರನ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಅನ್ನು ಮಾತ್ರ ಕೇಳ್ತಾರೆ. ಹೂ ಆರ್ ದ ಆರೋಸ್ ಅಂಡ್ ಹೂ ಸೆಂಡ್ಸ್ ದೆಮ್ ಫಾರ್ವರ್ಡ್ ಅಕಾರ್ಡಿಂಗ್ ಟು ದ ಪೋಯಮ್. ಈ 3 ಪ್ರಶ್ನೆಗೆ ಓದ್ಕೊಳ್ಳಿ, ಬಟ್ ಈ 3 ಪ್ರಶ್ನೆಗೆ ಒಂದು ಸಮರಿಯನ್ನು ಬರೆದ್ಬಿಟ್ರೆ ಸಫಿಷಿಯಂಟ್ ಆನ್ಸರ್ ಆಗುತ್ತೆ. ಅದಾದ ನಂತರ ಮುಂದೆ ನೋಡೋದಾದ್ರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ 2 ಮಾರ್ಕ್ಸ್ ಕ್ವಶನ್. ಇಲ್ಲೊಂದು 3 ಕೊಟ್ಟಿದ್ದೇನೆ, ನೀವು ಅದನ್ನ ಓದ್ಕೊಂಡ್ಬಿಡಿ. ಬೇಕಂದ್ರೆ ಈ ಒಂದು ಚಾಪ್ಟರ್ ಸ್ಕಿಪ್ ಕೂಡ ಮಾಡಬಹುದು, ಬಟ್ 3 ಮಾರ್ಕ್ಸ್ ಕ್ವಶನ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ. 3 ಮಾರ್ಕ್ಸ್ ಇಲ್ಲಿ ನೋಡಿ, ನವಧಾನ್ಯ ಫಾರ್ಮ್ ಅಂತ ಇದೆಯಲ್ಲ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಅದರ ಕೆಳಗೆ ಕೊಟ್ಟಿದ್ದೀನಿ, ಓದ್ಕೊಂಡ್ಬಿಡಿ. ಅದಾದ ನಂತರ ಇಲ್ಲೊಂದಿದೆ, ರೈಟ್ ಶಾರ್ಟ್ ನೋಟ್ ಆನ್ ಅರ್ತ್ ಡೆಮೋಕ್ರಸಿ ಆಸ್ ಡಿಸ್ಕ್ರೈಬ್ಡ್ ಬೈ ವಂದನಾ ಶಿವ. ಸನ್ನಿ ಮಾರ್ನಿಂಗ್ ಮೇಲೆ 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಕೂಡ ಬರುತ್ತೆ. ನೀವು ಅದನ್ನ ನೋಡ್ತಾ ಹೋಗಬೇಕು. ವಾಟ್ ಸರ್ಕಮ್ಸ್ಟಾನ್ಸಸ್ ಅಕಾರ್ಡಿಂಗ್ ಟು ಗೊಂಜಾಲೋ ಮೇಡ್ ಹಿಸ್ ಕಸಿನ್ ರನ್ ಅವೇ ಫ್ರಮ್ ವೆಲೆನ್ಸಿಯಾ. ಇದೊಂದು ಪ್ರಶ್ನೆ. ಡಿಸ್ಕ್ರೈಬ್ ದ ರೊಮ್ಯಾಂಟಿಕ್ ಮೂಮೆಂಟ್ಸ್ ಬಿಟ್ವೀನ್ ಲೋರಾ ಅಂಡ್ ಗೊಂಜಾಲೋ ಇನ್ ದೇರ್ ಯೂತ್ಫುಲ್ ಡೇಸ್. ಅದಾದ ನಂತರ ವಾಟ್ ಮೇಕ್ಸ್ Donna Laura assume that Don Gonzalo is an ill-natured man. 3 ಪ್ರಶ್ನೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಓದಲೇಬೇಕು. 4 ಮಾರ್ಕ್ಸ್ ಕ್ವಶನ್ ಮೇಲೆ A Sunny Morning is a play that focuses on consoling one's identity. Discuss. ಅದಾದ ನಂತರ how do the lines in the book 20 years pass, he returns, complained the situation in the play. ಅದಾದ ನಂತರ Donna Laura and Don Gonzalo recognize each other but conceal their own identity. How is this presented? ಇದೊಂದನ್ನ ಓದ್ಕೊಳ್ಳಿ. ಅದಾದ ನಂತರ ವೆನ್ ಯುವರ್ ಓಲ್ಡ್ ಮೇಲೆ 3 ಮಾರ್ಕ್ಸ್ ಕ್ವಶನ್. ಈ ಒಂದು 3 ಕ್ವಶನ್ಸ್ ಅನ್ನ ನೋಡ್ಕೊಳ್ಳಿ. ಇದ್ರ ಮೇಲೆ ಒಂದು ಸಮರಿಯನ್ನು ಬರೆದ್ರು ಓಕೆ. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ ದ ಗಾರ್ಡನರ್ ಮೇಲೆ 4 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಈ ಕ್ವಶನ್ ಅನ್ನ ಇಲ್ಲಿ ಕೊಡ್ತೀನಿ ನೋಡಿ. ದ ಓಲ್ಡ್ ಮ್ಯಾನ್ಸ್ ಅರೈವಲ್ ಲೆಡ್ ಟು ಮೆನಿ ಚೇಂಜಸ್ ಇನ್ ದ ಓನರ್ಸ್ ಲೈಫ್. ಫಿಕ್ಸ್ ಪ್ರಶ್ನೆ, ಇಲಿಸ್ಟ್ರೇಟ್ ದಿಸ್. ಅದಾದ ನಂತರ ತಮ್ಮಣ್ಣ ಅಂಡ್ ಬಸವಯ್ಯ ಅಡಾಪ್ಟ್ ಮೆನಿ ಮೆಥಡ್ಸ್ ಟು ಡಿಫೀಟ್ ಈಚ್ ಅದರ್. ಎಕ್ಸ್ಪ್ಲೈನ್. ಅದಾದ ನಂತರ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಅಂಡ್ ಬಸವಯ್ಯ ಕೀಪ್ಸ್ ಮೂವಿಂಗ್ ಫ್ರಮ್ ದ ವಿಸಿಬಲ್ ಡೊಮೇನ್ ಟು ದ ಇನ್ವಿಸಿಬಲ್. ಕಮೆಂಟ್ to the foot from its child. 3 ಮಾರ್ಕ್ಸ್ ಕ್ವಶನ್. ಜಸ್ಟ್ ಈ ಕ್ವಶನ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ, ಇದ್ರ ಮೇಲೆ ಒಂದು ಸಮರಿಯನ್ನು ಬರೆದು ಬಿಟ್ರೆ ಅಕ್ಸೆಪ್ಟೇಬಲ್. ಕ್ವಶನ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ, ನೀವು ಒಂದ್ಸಲ ಅದನ್ನ ನೋಡ್ಬೇಕಷ್ಟೇ. ಮತ್ತೆ ಮುಂದೆ ಹೋಗೋದಾದ್ರೆ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. 4 ಮಾರ್ಕ್ಸ್ ಕ್ವಶನ್ಸ್ ಇದೆ, ಇಲ್ಲಿ ಕೊಟ್ಟಿದ್ದೀನಿ. ಇದ್ರ ಮೇಲೆ ಒಂದು ಡೈರೆಕ್ಟ್ ಆಗಿ ಒಂದು ಸಮರಿ ಬರೆದ್ರು ಓಕೆ, ಬಟ್ ಇಲ್ಲಿದೆ ನೋಡ್ಕೊಂಬಿಡಿ. heaven if you are not here on earth ಇದೆಯಲ್ಲ, ಇಲ್ಲಿ 3 ಅಂಕದ ಒಂದು ಪ್ರಶ್ನೆ, ಒಂದು ಸಮರಿ ಬರೆದ್ಬಿಡಿ ಓಕೆ, ಅಕ್ಸೆಪ್ಟೇಬಲ್. ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದ್ರೆ ಈ ಕ್ವಶನ್ಸ್ ಅನ್ನ ಇಲ್ಲಿ ನೀವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಜಪಾನ್ ಅಂಡ್ ಬ್ರೆಜಿಲ್ 3 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ. 3 ಮಾರ್ಕ್ಸ್ ಕ್ವಶನ್ಗೆ ಇದನ್ನ ನೀವು ಓದಬಹುದು ಅಥವಾ ಸ್ಕಿಪ್ ಕೂಡ ಮಾಡಬಹುದು. ಯಾರು ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಈ 3 ಪ್ರಶ್ನೆನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ನೀವು ಓದಬಹುದು. ಅದಾದ ನಂತರ ದ ವೋಟರ್ ಮಿಸ್ ಮಾಡೋ ಹಾಗಿಲ್ಲ, ಫಿಕ್ಸ್ ಪ್ರಶ್ನೆ ಇವೆಲ್ಲ. ಮಾರ್ಕಸ್ ಇಬೆ is an manipulate politician. Discuss. ಅದಾದ ನಂತರ ರೂಫ್ is an intelligent manipulator. Justify with the reference to the story. ಅದಾದ ನಂತರ write a note on Rufus okay as a found in the water. 3 ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ where there is a wheel there is a way. ಇಲ್ಲಿ ಇದೆಯಲ್ಲ 4 ಮಾರ್ಕ್ಸ್ ಕ್ವಶನ್. ಇದೊಂದು ಬ್ಯಾಕಪ್ ಆಪ್ಷನ್ ಇಟ್ಕೊಳ್ಳಿ, ಬೇಕಂತಂದ್ರೆ ಓದಿ. ಆಲ್ರೆಡಿ ನಾನು ಮೇಲೆ ಕವರ್ ಮಾಡಿದ್ರ ಮೇಲೆ ಎಲ್ಲ ಕ್ವಶನ್ಸ್ ಕವರ್ ಆಗ್ತಾ ಇದೆ. ವಾಟರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು 2 ಮಾರ್ಕ್ಸ್ ಕ್ವಶನ್ ಅನ್ನ ನೀವು ಓದ್ಬಿಡಿ. ನನ್ನ ಸಜೆಷನ್ ಏನಂತಂದ್ರೆ 4 ಮಾರ್ಕ್ಸ್ಗೆ ನೀವು ಸನ್ನಿ ಮಾರ್ನಿಂಗ್, ಗಾರ್ಡನರ್, ವಾಟರ್, 2 ಡಿಯರ್ ಇಷ್ಟು ಚಾಪ್ಟರ್ ನ ಓದಿದ್ರೆ ಸಾಕಾಗುತ್ತೆ. ಅದಾದ ನಂತರ 3 ಮಾರ್ಕ್ಸ್ಗೆ ಸನ್ನಿ ಮಾರ್ನಿಂಗ್ ಆಗಿರ್ಬೋದು, ಆನ್ ಚಿಲ್ಡ್ರನ್ ಆಗಿರ್ಬೋದು, ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಅದೊಂದು ಚಾಪ್ಟರ್ ಆಗಿರ್ಬೋದು, ಫುಟ್ ಫ್ರಮ್ ಇಟ್ಸ್ ಚೈಲ್ಡ್, ಈ 4 ಚಾಪ್ಟರ್ ಓದಿದ್ರೆ ಸಾಕಾಗುತ್ತೆ. 2 ಮಾರ್ಕ್ಸ್ಗೆ ಆನ್ ಚಿಲ್ಡ್ರನ್ ಮೇಲೆ, ಅದಾದ ನಂತರ ಆನ್ ಚಿಲ್ಡ್ರನ್ ಮೇಲೆ, ರೋಮಿಯೋ ಜೂಲಿಯಟ್ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಓದಿದ್ರೆ ಸಾಕಾಗುತ್ತೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋ ಶೇರ್ ಮಾಡಿ. ಈ PDF ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಥ್ಯಾಂಕ್ ಯು.